ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. 6:30 ಟೈಮು. ಎಲ್ಲ ನನ್ನ ಚಾನಲ್ನ ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು, ಆಯಿತಾ? ಫೈನಲಿ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ದಿಸ್ ಇಸ್ ಮೈ ಔಟ್ಫಿಟ್. ಓಕೆ, ನಾನು ಡೈಲಿ ಹೇಗೆ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊತೀನಿ, ಮನೇಲಿದ್ದರು, ಔಟ್ಸೈಡ್ ಹೋದರು, ನಾರ್ಮಲ್ ಔಟ್ಸೈಡ್ ಹೋದರೆ ಯಾವ ಥರ ಮೇಕಪ್ ಮಾಡ್ಕೊತೀನಿ ಅಂತ. ನಾರ್ಮಲಾಗಿ ನಾನು ಯೂಸ್ ಮಾಡೋದು ಫೇರ್ ಆ್ಯಂಡ್ ಲವ್ಲಿ ನಿವಿಯಾ ಮಾಯ್ಶ್ಚರೈಸರ್. ಗೊತ್ತಿಲ್ಲ ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ, ಬಟ್ ಸ್ಟಿಲ್ ಐ ಆಮ್ ಟ್ರೈಂಗ್ ಟು ಶೋ ಎವ್ರಿಥಿಂಗ್. ಓಕೆ, ಇದು ನಿವಿಯಾ ಮಾಯ್ಶ್ಚರೈಸರು, ಫೇರ್ ಆ್ಯಂಡ್ ಲವ್ಲಿ, ಆ್ಯಂಡ್ ಲಿಪ್ ಕೇರ್, ಲಿಪ್ ಬಾಮ್, ಚಿಕ್ಕದಾಗಿ ಲಿಪ್ಸ್ಟಿಕ್ ಆ್ಯಂಡ್ ವೈಟ್ ಟೌನ್ ಅದು ಪೌಡರ್. ಓಕೆ, ಈಗ ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಕೊಳ್ಳೋಣ. ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ವಿಂಟರ್ ಸೀಸನ್ ಕಮ್ಮಿ ಆಗಿದೆ, ಬಟ್ ಸ್ಟಿಲ್ ಗಾಳಿ ಮೈಯೆಲ್ಲ ಹೊಡೆಯುತ್ತಲ್ಲ ಗಾಳಿಗೆ. ಸೊ ಮಾಯ್ಶ್ಚರೈಸರ್ ಕಂಪಲ್ಸರಿ, ಸನ್ಸ್ಕ್ರೀನ್ ಆ್ಯಂಡ್ ಮಾಯ್ಶ್ಚರೈಸರ್ ಕಂಪಲ್ಸರಿ. ಬಟ್ ನಾನು ಈಗ ಮನೆಯಲ್ಲೇ ಇರೋದ್ರಿಂದ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇಲ್ಲ. ನನಗೆ ಗೊತ್ತಿಲ್ಲ ಏನು ಕಂಟೆಂಟ್ ಕೊಡಬೇಕು ಅಂತ. ಯೂಟ್ಯೂಬ್ಗೆ ಹೊಸದಾಗಿ ಬಂದಿರೋದ್ರಿಂದ ಗೊತ್ತಾಗ್ತಿದೆ ಯಾವ ಥರ ವಿಡಿಯೋ ಮಾಡಬೇಕು ಅಂತ. ನಾನು ಆದಷ್ಟು ನನಗೆ ಎಷ್ಟು ಗೊತ್ತು ಅಷ್ಟೂ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲ ಥರ ರಿಲೇಟೆಡ್ ಟು ಕಿಚನ್ ಸೈಡಿಂದ ಆಗಿರ್ಬೋದು, ಫ್ಯಾಮಿಲಿ ವ್ಲಾಗ್ಸ್ ಆಗಿರ್ಬೋದು, ಪ್ರತಿಯೊಂದು. ಐಬ್ರೋ ಮಾಡಿಸ್ಬೇಕು, ಫೇಶಿಯಲ್ ಮಾಡಿಸ್ಬೇಕು. ಹೇರ್ ಕಟ್ ಏನು ಸದ್ಯಕ್ಕೆ ಮಾಡಿಸಲ್ಲ, ಬಿಕಾಸ್ 2 months ಬ್ಯಾಕ್ ಮಾಡಿಸಿದೆ. ಸೊ ಹೇರ್ ಕಟ್ ಮಾಡಿಸಲ್ಲ. ಐಬ್ರೋಸ್ ನೋಡಿ ಎಷ್ಟೊಂದು ಬೆಳೆದ್ಬಿಟ್ಟಿದೆ. ನಾನು ಒಂದು ಫೋಟೋ ಹಾಕ್ತೀನಿ, ಆ ಥರ ನನ್ನ ಐಬ್ರೋಸ್ ಕಾಣಿಸುತ್ತೆ. ಆಫ್ಟರ್ ಐಬ್ರೋ ಮಾಡಿದ್ಮೇಲೆ, ಥ್ರೆಡ್ಡಿಂಗ್ ಮಾಡಿದ್ಮೇಲೆ ನನ್ನ ಐಬ್ರೋ ಆ ಥರ ಕಾಣಿಸುತ್ತೆ. ಬಟ್ ಈಗ 2-3 months ಆಗಿದೆ ಮಾಡಿಸಿ. ಸೊ ನೋಡಿ ಎಷ್ಟು ದಪ್ಪ ಬೆಳ್ಕೊಂಡಿದೆ. ಇರಲಿ ಬಿಡಿ, ಮನೇಲಿರೋದು ಏನಕ್ಕೆ. ನಾನು ಲೈಟಾಗಿ ಪೌಡರ್ ಹಚ್ತೀನಿ. ಪೌಡರ್ ಇಸ್ ಇಂಪಾರ್ಟೆಂಟ್, ಬಿಕಾಸ್ ಇಲ್ಲಾಂದರೆ ಸ್ಕಿನ್ ಅನ್ನೋದು ಒಂಥರ ಕಾಣಿಸುತ್ತೆ. ನನಗೆ ಪರ್ಸ್ನಲಿ ಸ್ವಲ್ಪ ಹಚ್ತೀನಿ, ನಾಟ್ ಮ್ಯಾಂಡೇಟರಿ, ಬಟ್ ಸ್ವಲ್ಪ ಹಚ್ತೀನಿ. ಆ್ಯಂಡ್ ದೆನ್ ಐಲೈನರ್ ಐಗೇನು ಹಚ್ಚಲ್ಲ, ಔಟ್ಸೈಡ್ ಹೋದ್ರೆ ಅಷ್ಟೇ. ಈ ಜಸ್ಟ್ ಒಂದು ಡಾಟ್ ಇಟ್ಕೊಳ್ಳೋಣ. ಕಾಣಿಸ್ತಿಲ್ಲ, ಬಟ್ ನಾನು ಇಷ್ಟೇ ಇಡೋದು. ನನಗೆ ಇದ್ರು ಇಷ್ಟೇ, ಔಟ್ಸೈಡ್ ಹೋದ್ರೆ ಅಷ್ಟೇ. ಇದ್ರ ಜೊತೆ ಕುಂಕುಮ ಇಡ್ತೀನಿ. ಕುಂಕುಮ ಇಲ್ಲಿಗೂ ಕುಂಕುಮ ಇಡ್ತೀನಿ, ಬಿಕಾಸ್ ಮ್ಯಾರಿಡ್ ವುಮೆನ್ಸ್ ಮಸ್ಟ್ ಪುಟ್ ದಟ್ ಕುಂಕುಮ ಹಿಯರ್. ಅದು ಯಾಕೆ ಅಂತ ಅಂದರೆ ಗಂಡನ ಆಯುಸ್ ಹೆಚ್ಚಾಗುತ್ತಂತೆ. ಸೊ ನಾನು ಅದನ್ನು ನಂಬ್ತೀನಿ, ನಾನು ಅದನ್ನು ಪ್ರಿಫರು ಮಾಡ್ತೀನಿ. ನಾನು ಕುಂಕುಮ ಇಲ್ಲಿಗೂ ಮತ್ತು ಎಲ್ಲಿಗೂ ಕಂಪಲ್ಸರಿ ಪ್ರಿಫರ್ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ಗುರುವಾರ, ಗೊತ್ತಿಲ್ಲ ಈ ವಿಡಿಯೋ ಯಾವಾಗ ಪೋಸ್ಟ್ ಮಾಡ್ತೀನಿ ಅಂತ. ಇನ್ನು ಡೈಲಿ ವ್ಲಾಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಇವತ್ತೇ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದಕ್ಕೆ ಸಾಗಿಲ್ಲ ಅಂದರೆ ಬೈಕೋಬೇಡಿ. ನನಗೆ ಗೊತ್ತಿಲ್ಲ ಯಾವ ಥರ ವಿಡಿಯೋ ಕಂಟೆಂಟ್ ಕೊಡಬೇಕು ನಿಮ್ಮ ಮುಂದೆ ಅಂತ. ನನಗೇನು ಗೊತ್ತು, ನನ್ನ ಪರ್ಸ್ನಲ್ ಲೈಫಲ್ಲಿ ಏನು ನಡೀತಿದೆ. ಸೊ ಅದನ್ನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇದ್ದಿಲ್ದಂಗೆ ಇರೋ ಥರ ನನಗೆ ತೋರ್ಸೋಕ್ಕೆ ಇಷ್ಟ ಇಲ್ಲ. ಫೈನಲಿ ಡನ್. ನಾನು ಸ್ವಲ್ಪ ಕುಂಕುಮ ಮಾಡ್ಕೊಬಿಡೋಣ. ಇನ್ನೂ ಒಣಗಿಲ್ಲ, ಸೊ ನಾನು ತುಂಬ ಕುಂಕುಮ ಮಾಡಲ್ಲ. ತಲೆಗೆ ನೆಂದಿರೋ ತಲೆಗೆ ಕುಂಕುಮ ಹಾಕಬಾರ್ದು, ಬಿಕಾಸ್ ಅದು ಡ್ಯಾಂಡ್ರಫ್ ಅವಾಗೇ ಜಾಸ್ತಿ ಆಗೋದು. ಆ್ಯಂಡ್ ದೆನ್ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಅದಕ್ಕೆ ಹಂಗಾಗಿ ಸ್ವಲ್ಪ ಮೇಲೆ. ನನ್ನ ಥರ ಫ್ರಿಝಿ ಐಸು, ತುಂಬ ಕರ್ಲು ಇಲ್ಲ, ತುಂಬ ಸ್ಟ್ರೈಟು ಇಲ್ಲ, ಎರಡು ಮಿಕ್ಸ್ ಆಗಿದೆ. ನನಗೆ ಈ ಟೈಪ್ ಇಷ್ಟ ಇಲ್ಲ, ಬಟ್ ಏನದು ದೇವ್ರು ಕೊಟ್ಟಿರೋದನ್ನ ಹಾಗೆ ಸ್ವೀಕರಿಸ್ಬೇಕು. ಫೈನಲಿ 8 ಕ್ಲಿಪ್ ಹಾಕ್ಬಿಡ್ತೀನಿ. ವೇಸ್ ಮೈ 8 ಕ್ಲಿಪ್. ಯಾ, I got it. This is my overall, makeup. This is my overall makeup. And then friends, ನಿಮ್ಮ ಹತ್ರ ತುಂಬ ಮಾತಾಡೋಕ್ಕಿದೆ. ಮ್ಯಾಕ್ಸಿಮಮ್ ಒಂದು 15 minutes ಮಾಡೋಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ. ತುಂಬ ಲೆಂತು ಬೇಡ, ತುಂಬ ಬೋರಿಂಗಾಗೂ ಬೇಡ. ಸೊ ಓಕೆ, ನಾರ್ಮಲಾಗಿ ನಾನು ಯೂಸ್ ಮಾಡೋದು ಫೇರ್ ಆ್ಯಂಡ್ ಲವ್ಲಿ ನಿವಿಯಾ ಮಾಯ್ಶ್ಚರೈಸರ್. ಗೊತ್ತಿಲ್ಲ ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ, ಬಟ್ ಸ್ಟಿಲ್ ಐ ಆಮ್ ಟ್ರೈಂಗ್ ಟು ಶೋ ಎವ್ರಿಥಿಂಗ್. ಓಕೆ, ಇದು ನಿವಿಯಾ ಮಾಯ್ಶ್ಚರೈಸರು, ಫೇರ್ ಆ್ಯಂಡ್ ಲವ್ಲಿ,
ಆ್ಯಂಡ್ ಲಿಪ್ ಕೇರ್, ಲಿಪ್ ಬಾಮ್, ಚಿಕ್ಕದಾಗಿ ಲಿಪ್ಸ್ಟಿಕ್ ಆ್ಯಂಡ್ ವೈಟ್ ಟೋನ್ ಅದು ಪೌಡರ್. ಓಕೆ, ಈಗ ಸ್ವಲ್ಪ ಮಾಯಶ್ಚರೈಸರ್ ಹಚ್ಕೊಳ್ಳೋಣ. ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ವಿಂಟರ್ ಸೀಸನ್ ಕಮ್ಮಿ ಆಗಿದೆ, ಬಟ್ ಸ್ಟಿಲ್ ಗಾಳಿ ಮೈಯೆಲ್ಲ ಹೊಡೆಯುತ್ತಲ್ಲ ಗಾಳಿಗೆ. ಸೊ ಮಾಯಶ್ಚರೈಸರ್ ಕಂಪಲ್ಸರಿ, ಸನ್ಸ್ಕ್ರೀನ್ ಆ್ಯಂಡ್ ಮಾಯಶ್ಚರೈಸರ್ ಕಂಪಲ್ಸರಿ. ಬಟ್ ನಾನು ಈಗ ಮನೆಯಲ್ಲೇ ಇರೋದ್ರಿಂದ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇಲ್ಲ. ನನಗೆ ಗೊತ್ತಿಲ್ಲ ಏನು ಕಂಟೆಂಟ್ ಕೊಡಬೇಕು ಅಂತ. ಯೂಟ್ಯೂಬ್ಗೆ ಹೊಸದಾಗಿ ಬಂದಿರೋದ್ರಿಂದ ಗೊತ್ತಾಗ್ತಿದೆ ಯಾವ ಥರ ವಿಡಿಯೋ ಮಾಡಬೇಕು ಅಂತ. ನಾನು ಆದಷ್ಟು ನನಗೆ ಎಷ್ಟು ಗೊತ್ತು ಅಷ್ಟೂ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲ ಥರ ರಿಲೇಟೆಡ್ ಟು ಕಿಚನ್ ಸೈಡಿಂದ ಆಗಿರ್ಬೋದು, ಫ್ಯಾಮಿಲಿ ವ್ಲಾಗ್ಸ್ ಆಗಿರ್ಬೋದು, ಪ್ರತಿಯೊಂದು. ಐಬ್ರೋ ಮಾಡಿಸ್ಬೇಕು, ಫೇಶಿಯಲ್ ಮಾಡಿಸ್ಬೇಕು. ಹೇರ್ ಕಟ್ ಏನು ಸದ್ಯಕ್ಕೆ ಮಾಡಿಸಲ್ಲ, ಬಿಕಾಸ್ 2 months ಬ್ಯಾಕ್ ಮಾಡಿಸಿದೆ. ಸೊ ಹೇರ್ ಕಟ್ ಮಾಡಿಸಲ್ಲ. ಐಬ್ರೋಸ್ ನೋಡಿ ಎಷ್ಟೊಂದು ಬೆಳೆದ್ಬಿಟ್ಟಿದೆ. ನಾನು ಒಂದು ಫೋಟೋ ಹಾಕ್ತೀನಿ, ಆ ಥರ ನನ್ನ ಐಬ್ರೋಸ್ ಕಾಣಿಸುತ್ತೆ. ಆಫ್ಟರ್ ಐಬ್ರೋ ಮಾಡಿದ್ಮೇಲೆ, ಥ್ರೆಡಿಂಗ್ ಮಾಡಿದ್ಮೇಲೆ ನನ್ನ ಐಬ್ರೋ ಆ ಥರ ಕಾಣಿಸುತ್ತೆ. ಬಟ್ ಈಗ 2-3 months ಆಗಿದೆ ಮಾಡಿಸಿ. ಸೊ ನೋಡಿ ಎಷ್ಟು ದಪ್ಪ ಬೆಳ್ಕೊಂಡಿದೆ. ಇರಲಿ ಬಿಡಿ, ಮನೇಲಿರೋರ್ಗೆ. ನಾನು ಲೈಟಾಗಿ ಪೌಡರ್ ಹಚ್ತೀನಿ. ಪೌಡರ್ ಈಸ್ ಇಂಪಾರ್ಟೆಂಟ್, ಬಿಕಾಸ್ ಇಲ್ಲಾಂದರೆ ಸ್ಕಿನ್ ಅನ್ನೋದು ಒಂಥರ ಕಾಣಿಸುತ್ತೆ. ನನಗೆ ಪರ್ಸ್ನಲಿ ಸ್ವಲ್ಪ ಹಚ್ತೀನಿ, ನಾಟ್ ಮ್ಯಾಂಡೇಟರಿ, ಬಟ್ ಸ್ವಲ್ಪ ಹಚ್ತೀನಿ. ಆ್ಯಂಡ್ ದೆನ್ ಐಲೈನರ್ ಐಗೇನು ಹಚ್ಚಲ್ಲ, ಔಟ್ಸೈಡ್ ಹೋದ್ರೆ ಅಷ್ಟೇ. ಈ ಜಸ್ಟ್ ಒಂದು ಡಾಟ್ ಇಟ್ಕೊಳ್ಳೋಣ. ಕಾಣಿಸ್ತಿಲ್ಲ, ಬಟ್ ನಾನು ಇಷ್ಟೇ ಇಡೋದು. ನನಗೆ ಇದ್ರೂ ಇಷ್ಟೇ, ಔಟ್ಸೈಡ್ ಹೋದ್ರೂ ಅಷ್ಟೇ. ಇದ್ರ ಜೊತೆ ಕುಂಕುಮ ಇಡ್ತೀನಿ. ಕುಂಕುಮ ಇಲ್ಲಿಗೂ ಕುಂಕುಮ ಇಡ್ತೀನಿ, ಬಿಕಾಸ್ ಮ್ಯಾರಿಡ್ ವುಮೆನ್ಸ್ ಮಸ್ಟ್ ಪುಟ್ ದಟ್ ಕುಂಕುಮ ಹಿಯರ್. ಅದು ಯಾಕೆ ಅಂತ ಅಂದರೆ ಗಂಡನ ಆಯುಸ್ ಹೆಚ್ಚಾಗುತ್ತಂತೆ. ಸೊ ನಾನು ಅದನ್ನು ನಂಬ್ತೀನಿ, ನಾನು ಅದನ್ನು ಪ್ರಿಫರು ಮಾಡ್ತೀನಿ. ನಾನು ಕುಂಕುಮ ಇಲ್ಲಿಗೂ ಮತ್ತು ಎಲ್ಲಿಗೂ ಕಂಪಲ್ಸರಿ ಪ್ರಿಫರ್ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ಗುರುವಾರ, ಗೊತ್ತಿಲ್ಲ ಈ ವಿಡಿಯೋ ಯಾವಾಗ ಪೋಸ್ಟ್ ಮಾಡ್ತೀನಿ ಅಂತ. ಇನ್ನು ಡೈಲಿ ವ್ಲಾಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಇವತ್ತೇ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಆಗಿಲ್ಲ ಅಂದರೆ ಬೈಕೋಬೇಡಿ. ನನಗೆ ಗೊತ್ತಿಲ್ಲ ಯಾವ ಥರ ವಿಡಿಯೋ ಕಂಟೆಂಟ್ ಕೊಡಬೇಕು ನಿಮ್ಮ ಮುಂದೆ ಅಂತ. ನನಗೇನು ಗೊತ್ತು, ನನ್ನ ಪರ್ಸ್ನಲ್ ಲೈಫಲ್ಲಿ ಏನು ನಡೀತಿದೆ. ಸೊ ಅದನ್ನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇದ್ದಿದ್ದಂಗೆ ಇರೋ ಥರ ನನಗೆ ತೋರ್ಸೋಕ್ಕೆ ಇಷ್ಟ ಇಲ್ಲ. ಫೈನಲಿ ಡನ್. ನಾನು ಸ್ವಲ್ಪ ಕುಂಕುಮ ಮಾಡ್ಕೊಬೇಡ. ಇನ್ನೂ ಒಣಗಿಲ್ಲ, ಸೊ ನಾನು ತುಂಬ ಕುಂಕುಮ ಮಾಡಲ್ಲ. ತಲೆಗೆ ನೆಂದಿರೋ ತಲೆಗೆ ಕುಂಕುಮ ಹಾಕಬಾರ್ದು, ಬಿಕಾಸ್ ಡ್ಯಾಂಡ್ರಫ್ ಅವಾಗಲೇ ಜಾಸ್ತಿ ಆಗೋದು. ಆ್ಯಂಡ್ ದೆನ್ ಏಫಲ್ ಜಾಸ್ತಿ ಆಗುತ್ತೆ. ಅದಕ್ಕೆ ಹಂಗಾಗಿ ಸ್ವಲ್ಪ ಮೇಲೆ. ನನ್ನ ಥರ ಫ್ರಿಝಿ ಐಸು, ತುಂಬ ಕರ್ಲು ಇಲ್ಲ, ತುಂಬ ಸ್ಟ್ರೈಟು ಇಲ್ಲ, ಎರಡು ಮಿಕ್ಸ್ ಆಗಿದೆ. ನನಗೆ ಈ ಟೈಪ್ ಇಷ್ಟ ಇಲ್ಲ, ಬಟ್ ಏನದು ದೇವ್ರು ಕೊಟ್ಟಿರೋದನ್ನ ಹಾಗೆ ಸ್ವೀಕರಿಸ್ಬೇಕು. ಫೈನಲಿ 8 ಕ್ಲಿಪ್ ಹಾಕ್ಬಿಡ್ತೀನಿ. ವೇಸ್ ಮೈ 8 ಕ್ಲಿಪ್. ಯಾ, I got it. This is my overall, makeup. This is my overall makeup. And then friends, ನಿಮ್ಮತ್ರ ತುಂಬ ಮಾತಾಡೋಕ್ಕಿದೆ. ಮ್ಯಾಕ್ಸಿಮಮ್ ಒಂದು 15 minutes ಮಾಡೋಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ. ತುಂಬ ಲೆಂತು ಬೇಡ, ತುಂಬ ಬೋರಿಂಗಾಗೂ ಬೇಡ. ಸೊ ಓಕೆ, ನಾರ್ಮಲ್ ಆಗಿ ನಾನು ಯೂಸ್ ಮಾಡೋದು ಫೇರ್ ಆ್ಯಂಡ್ ಲವ್ಲಿ ನಿವಿಯಾ ಮಾಯಶ್ಚರೈಸರ್. ಗೊತ್ತಿಲ್ಲ ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ, ಬಟ್ ಸ್ಟಿಲ್ ಐ ಆಮ್ ಟ್ರೈಂಗ್ ಟು ಶೋ ಎವ್ರಿಥಿಂಗ್. ಓಕೆ, ಇದು ನಿವಿಯಾ ಮಾಯಶ್ಚರೈಸರು, ಫೇರ್ ಆ್ಯಂಡ್ ಲವ್ಲಿ ಆ್ಯಂಡ್ ಲಿಪ್ ಕೇರ್, ಲಿಪ್ ಬಾಮ್, ಚಿಕ್ಕದಾಗಿ ಲಿಪ್ಸ್ಟಿಕ್ ಆ್ಯಂಡ್ ವೈಟ್ ಟೋನ್ ಅದು ಪೌಡರ್. ಓಕೆ, ಈಗ ಸ್ವಲ್ಪ ಮಾಯಶ್ಚರೈಸರ್ ಹಚ್ಕೊಳ್ಳೋಣ. ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ವಿಂಟರ್ ಸೀಸನ್ ಕಮ್ಮಿ ಆಗಿದೆ, ಬಟ್ ಸ್ಟಿಲ್ ಗಾಳಿ ಮೈಯೆಲ್ಲ ಹೊಡೆಯುತ್ತಲ್ಲ ಗಾಳಿಗೆ. ಸೊ ಮಾಯಶ್ಚರೈಸರ್ ಕಂಪಲ್ಸರಿ, ಸನ್ಸ್ಕ್ರೀನ್ ಆ್ಯಂಡ್ ಮಾಯಶ್ಚರೈಸರ್ ಕಂಪಲ್ಸರಿ. ಬಟ್ ನಾನು ಈಗ ಮನೆಯಲ್ಲೇ ಇರೋದ್ರಿಂದ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇಲ್ಲ. ನನಗೆ ಗೊತ್ತಿಲ್ಲ ಏನು ಕಂಟೆಂಟ್ ಕೊಡಬೇಕು ಅಂತ. ಯೂಟ್ಯೂಬ್ಗೆ ಹೊಸದಾಗಿ ಬಂದಿರೋದ್ರಿಂದ ಗೊತ್ತಾಗ್ತಿದೆ ಯಾವ ಥರ ವಿಡಿಯೋ ಮಾಡಬೇಕು ಅಂತ.
ನಾನು ಆದಷ್ಟು ನನಗೆ ಎಷ್ಟು ಗೊತ್ತು ಅಷ್ಟೂ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲ ಥರ ರಿಲೇಟೆಡ್ ಟು ಕಿಚನ್ ಸೈಡಿಂದ ಆಗಿರ್ಬೋದು, ಫ್ಯಾಮಿಲಿ ವ್ಲಾಗ್ಸ್ ಆಗಿರ್ಬೋದು, ಪ್ರತಿಯೊಂದು. ಐಬ್ರೋ ಮಾಡಿಸ್ಬೇಕು, ಫೇಶಿಯಲ್ ಮಾಡಿಸ್ಬೇಕು. ಹೇರ್ ಕಟ್ ಏನು ಸದ್ಯಕ್ಕೆ ಮಾಡಿಸಲ್ಲ, ಬಿಕಾಸ್ 2 months ಬ್ಯಾಕ್ ಮಾಡಿಸಿದೆ. ಸೊ ಹೇರ್ ಕಟ್ ಮಾಡಿಸಲ್ಲ. ಐಬ್ರೋಸ್ ನೋಡಿ ಎಷ್ಟೊಂದು ಬೆಳೆದ್ಬಿಟ್ಟಿದೆ. ನಾನು ಒಂದು ಫೋಟೋ ಹಾಕ್ತೀನಿ, ಆ ಥರ ನನ್ನ ಐಬ್ರೋಸ್ ಕಾಣಿಸುತ್ತೆ. ಆಫ್ಟರ್ ಐಬ್ರೋ ಮಾಡಿದ್ಮೇಲೆ, ಥ್ರೆಡಿಂಗ್ ಮಾಡಿದ್ಮೇಲೆ ನನ್ನ ಐಬ್ರೋ ಆ ಥರ ಕಾಣಿಸುತ್ತೆ. ಬಟ್ ಈಗ 2-3 months ಆಗಿದೆ ಮಾಡಿಸಿ. ಸೊ ನೋಡಿ ಎಷ್ಟು ದಪ್ಪ ಬೆಳ್ಕೊಂಡಿದೆ. ಇಲ್ಲಿ ಬಿಡಿ, ಮನೇಲಿರೋರಿಗೆ ಏನಕ್ಕೆ. ನಾನು ಲೈಟಾಗಿ ಪೌಡರ್ ಹಚ್ತೀನಿ. ಪೌಡರ್ ಈಸ್ ಇಂಪಾರ್ಟೆಂಟ್, ಬಿಕಾಸ್ ಇಲ್ಲಾಂದರೆ ಸ್ಕಿನ್ ಅನ್ನೋದು ಒಂಥರ ಕಾಣಿಸುತ್ತೆ. ನನಗೆ ಪರ್ಸ್ನಲಿ ಸ್ವಲ್ಪ ಹಚ್ತೀನಿ, ನಾಟ್ ಮ್ಯಾಂಡೇಟರಿ, ಬಟ್ ಸ್ವಲ್ಪ ಹಚ್ತೀನಿ. ಆ್ಯಂಡ್ ದೆನ್ ಐಲೈನರ್ ಐಗೇನು ಹಚ್ಚಲ್ಲ, ಔಟ್ಸೈಡ್ ಹೋದ್ರೆ ಅಷ್ಟೇ. ಈ ಜಸ್ಟ್ ಒಂದು ಡಾಟ್ ಇಟ್ಕೊಳ್ಳೋಣ. ಕಾಣಿಸ್ತಿಲ್ಲ, ಬಟ್ ನಾನು ಇಷ್ಟೇ ಇಡೋದು. ನನಗೆ ಇದ್ರೂ ಇಷ್ಟೇ, ಔಟ್ಸೈಡ್ ಹೋದ್ರೆ ಅಷ್ಟೇ. ಇದ್ರ ಜೊತೆ ಕುಂಕುಮ ಇಡ್ತೀನಿ. ಕುಂಕುಮ ಇಲ್ಲಿಗೂ ಕುಂಕುಮ ಇಡ್ತೀನಿ, ಬಿಕಾಸ್ ಮ್ಯಾರಿಡ್ ವುಮೆನ್ಸ್ ಮಸ್ಟ್ ಪುಟ್ ದಟ್ ಕುಂಕುಮ ಹಿಯರ್. ಅದು ಯಾಕೆ ಅಂತ ಅಂದರೆ ಗಂಡನ ಆಯುಸ್ ಹೆಚ್ಚಾಗುತ್ತಂತೆ. ಸೊ ನಾನು ಅದನ್ನು ನಂಬ್ತೀನಿ, ನಾನು ಅದನ್ನು ಪ್ರಿಫರ್ ಮಾಡ್ತೀನಿ. ನಾನು ಕುಂಕುಮ ಇಲ್ಲಿಗೂ ಮತ್ತು ಎಲ್ಲಿಗೂ ಕಂಪಲ್ಸರಿ ಪ್ರಿಫರ್ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ಗುರುವಾರ, ಗೊತ್ತಿಲ್ಲ ಈ ವಿಡಿಯೋ ಯಾವಾಗ ಪೋಸ್ಟ್ ಮಾಡ್ತೀನಿ ಅಂತ. ಇನ್ನು ಡೈಲಿ ವ್ಲಾಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಇವತ್ತೇ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದಕ್ಕೆ ಆಗಿಲ್ಲ ಅಂದರೆ ಬೈಕೋಬೇಡಿ. ನನಗೆ ಗೊತ್ತಿಲ್ಲ ಯಾವ ಥರ ವಿಡಿಯೋ ಕಂಟೆಂಟ್ ಕೊಡಬೇಕು ನಿಮ್ಮ ಮುಂದೆ ಅಂತ. ನನಗೇನು ಗೊತ್ತು, ನನ್ನ ಪರ್ಸ್ನಲ್ ಲೈಫಲ್ಲಿ ಏನು ನಡೀತಿದೆ. ಸೊ ಅದನ್ನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇದ್ದಿದ್ದಂಗೆ ಇರೋ ಥರ ನನಗೆ ತೋರ್ಸೋಕ್ಕೆ ಇಷ್ಟ ಇಲ್ಲ. ಫೈನಲಿ ಡನ್. ನಾನು ಸ್ವಲ್ಪ ಕುಂಕುಮ ಮಾಡ್ಕೊಬೇಕಣ್ಣ. ಇನ್ನೂ ಒಣಗಿಲ್ಲ, ಸೊ ನಾನು ತುಂಬ ಕುಂಕುಮ ಮಾಡಲ್ಲ. ತಲೆಗೆ ನೆಂದಿರೋ ತಲೆಗೆ ಕುಂಕುಮ ಹಾಕಬಾರ್ದು, ಬಿಕಾಸ್ ಅದು ಡ್ಯಾಂಡ್ರಫ್ ಅವಾಗೇ ಜಾಸ್ತಿ ಆಗೋದು. ಆ್ಯಂಡ್ ದೆನ್ ಏಫಲ್ ಜಾಸ್ತಿ ಆಗುತ್ತೆ. ಅದಕ್ಕೆ ಹಂಗಾಗಿ ಸ್ವಲ್ಪ ಮೇಲೆ. ನನ್ನ ಥರ ಫ್ರಿಜಿ ಐಸು, ತುಂಬ ಕರ್ಲು ಇಲ್ಲ, ತುಂಬ ಸ್ಟ್ರೈಟು ಇಲ್ಲ, ಎರಡು ಮಿಕ್ಸ್ ಆಗಿದೆ. ನನಗೆ ಈ ಟೈಪ್ ಇಷ್ಟ ಇಲ್ಲ, ಬಟ್ ಏನದು ದೇವ್ರು ಕೊಟ್ಟಿರೋದೆಲ್ಲ, ದೇವ್ರು ಕೊಟ್ಟಿರೋದನ್ನ ಹಾಗೆ ಸ್ವೀಕರಿಸ್ಬೇಕು. ಫೈನಲಿ 8 ಕ್ಲಿಪ್ ಹಾಕ್ಬಿಡ್ತೀನಿ. ವೇಸ್ ಮೈ 8 ಕ್ಲಿಪ್. ಯಾ, I got it. This is my overall, makeup. This is my overall makeup. And then friends, ನಿಮ್ಮ ಹತ್ರ ತುಂಬ ಮಾತಾಡೋಕ್ಕಿದೆ. ಮ್ಯಾಕ್ಸಿಮಮ್ ಒಂದು 15 minutes ಮಾಡೋಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ. ತುಂಬ ಲೆಂತು ಬೇಡ, ತುಂಬ ಬೋರಿಂಗಾಗೂ ಬೇಡ. ಸೊ ಓಕೆ, ನಾರ್ಮಲ್ ಆಗಿ ನಾನು ಯೂಸ್ ಮಾಡೋದು ಫೇರ್ ಆ್ಯಂಡ್ ಲವ್ಲಿ ನಿವಿಯಾ ಮಾಯ್ಶ್ಚರೈಸರ್. ಗೊತ್ತಿಲ್ಲ ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ, ಬಟ್ ಸ್ಟಿಲ್ ಐ ಆಮ್ ಟ್ರೈಂಗ್ ಟು ಶೋ ಎವ್ರಿಥಿಂಗ್. ಓಕೆ, ಇದು ನಿವಿಯಾ ಮಾಯ್ಶ್ಚರೈಸರು, ಫೇರ್ ಆ್ಯಂಡ್ ಲವ್ಲಿ, ಆ್ಯಂಡ್ ಲಿಪ್ ಕೇರ್, ಲಿಪ್ ಬಾಮ್, ಚಿಕ್ಕದಾಗಿ ಲಿಪ್ಸ್ಟಿಕ್ ಆ್ಯಂಡ್ ವೈಟ್ ಟೌನ್ ಅದು ಪೌಡರ್. ಓಕೆ, ಈಗ ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಕೊಳ್ಳೋಣ. ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ವಿಂಟರ್ ಸೀಸನ್ ಕಮ್ಮಿ ಆಗಿದೆ, ಬಟ್ ಸ್ಟಿಲ್ ಗಾಳಿ ಮೈಯೆಲ್ಲ ಹೊಡೆಯುತ್ತಲ್ಲ ಗಾಳಿಗೆ. ಸೊ ಮಾಯ್ಶ್ಚರೈಸರ್ ಕಂಪಲ್ಸರಿ, ಸನ್ಸ್ಕ್ರೀನ್ ಆ್ಯಂಡ್ ಮಾಯ್ಶ್ಚರೈಸರ್ ಕಂಪಲ್ಸರಿ. ಬಟ್ ನಾನು ಈಗ ಮನೆಯಲ್ಲೇ ಇರೋದ್ರಿಂದ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇಲ್ಲ. ನನಗೆ ಗೊತ್ತಿಲ್ಲ ಏನು ಕಂಟೆಂಟ್ ಕೊಡಬೇಕು ಅಂತ. ಯೂಟ್ಯೂಬ್ಗೆ ಹೊಸದಾಗಿ ಬಂದಿರೋದ್ರಿಂದ ಗೊತ್ತಾಗ್ತಿದೆ ಯಾವ ಥರ ವಿಡಿಯೋ ಮಾಡಬೇಕು ಅಂತ. ನಾನು ಆದಷ್ಟು ನನಗೆ ಎಷ್ಟು ಗೊತ್ತು ಅಷ್ಟೂ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲ ಥರ ರಿಲೇಟೆಡ್ ಟು ಕಿಚನ್ ಸೈಡಿಂದ ಆಗಿರ್ಬೋದು, ಫ್ಯಾಮಿಲಿ ವ್ಲಾಗ್ಸ್ ಆಗಿರ್ಬೋದು, ಪ್ರತಿಯೊಂದು. ಐಬ್ರೋ ಮಾಡಿಸ್ಬೇಕು, ಫೇಶಿಯಲ್ ಮಾಡಿಸ್ಬೇಕು. ಹೇರ್ ಕಟ್ ಏನು ಸದ್ಯಕ್ಕೆ ಮಾಡಿಸಲ್ಲ, ಬಿಕಾಸ್ 2 months ಬ್ಯಾಕ್ ಮಾಡಿಸಿದೆ. ಸೊ ಹೇರ್ ಕಟ್ ಮಾಡಿಸಲ್ಲ. ಐಬ್ರೋಸ್ ನೋಡಿ ಎಷ್ಟೊಂದು ಬೆಳೆದ್ಬಿಟ್ಟಿದೆ. ನಾನು ಒಂದು ಫೋಟೋ ಹಾಕ್ತೀನಿ, ಆ ಥರ ನನ್ನ ಐಬ್ರೋಸ್ ಕಾಣಿಸುತ್ತೆ. ಆಫ್ಟರ್ ಐಬ್ರೋ ಮಾಡಿದ್ಮೇಲೆ
ಥ್ರೆಡಿಂಗ್ ಮಾಡಿದ್ಮೇಲೆ ನನ್ನ ಐಬ್ರೋ ಆ ಥರ ಕಾಣಿಸುತ್ತೆ. ಬಟ್ ಈಗ 2-3 ಮಂತ್ಸ್ ಆಗಿದೆ ಮಾಡಿಸಿ, ಸೊ ನೋಡಿ ಎಷ್ಟು ದಪ್ಪ ಬೆಳ್ಕೊಂಡಿದೆ. ಇರಲಿ ಬಿಡಿ, ಮನೇಲಿರೋದು ಏನಕ್ಕೆ. ನಾನು ಲೈಟಾಗಿ ಪೌಡರ್ ಹಚ್ತೀನಿ. ಪೌಡರ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಇಲ್ಲಾಂದರೆ ಸ್ಕಿನ್ ಅನ್ನೋದು ಒಂಥರ ಕಾಣಿಸುತ್ತೆ. ನನಗೆ ಪರ್ಸ್ನಲಿ ಸ್ವಲ್ಪ ಹಚ್ತೀನಿ, ನಾಟ್ ಮ್ಯಾಂಡೇಟರಿ ಬಟ್ ಸ್ವಲ್ಪ ಹಚ್ತೀನಿ. ಆ್ಯಂಡ್ ದೆನ್ ಐಲೈನರ್ ಐಗೇನು ಹಚ್ಚಲ್ಲ, ಔಟ್ಸೈಡ್ ಹೋದ್ರೆ ಅಷ್ಟೇ. ಈ ಜಸ್ಟ್ ಒಂದು ಡಾಟ್ ಇಟ್ಕೊಳ್ಳೋಣ. ಕಾಣಿಸ್ತಿಲ್ಲ ಬಟ್ ನಾನು ಇಷ್ಟೇ ಇಡೋದು, ನನಗೆ ಇದ್ರು ಇಷ್ಟೇ, ಔಟ್ಸೈಡ್ ಹೋದ್ರೆ ಅಷ್ಟೇ. ಇದ್ರ ಜೊತೆ ಕುಂಕುಮ ಇರ್ತೀನಿ. ಕುಂಕುಮ ಇಲ್ಲಿಗೂ ಕುಂಕುಮ ಇರ್ತೀನಿ ಬಿಕಾಸ್ ಮ್ಯಾರಿಡ್ ವುಮೆನ್ಸ್ ಮಸ್ಟ್ ಪುಟ್ ದಟ್ ಕುಂಕುಮ ಹೀಗೆ. ಅದು ಯಾಕೆ ಅಂತ ಅಂದರೆ ಗಂಡನ ಆಯ್ಸ್ ಎಷ್ಟು ಹೆಚ್ಚಾಗುತ್ತಂತೆ. ಸೊ ನಾನು ಅದನ್ನು ನಂಬ್ತೀನಿ, ನಾನು ಅದನ್ನು ಪ್ರಿಫರ್ ಮಾಡ್ತೀನಿ. ನಾನು ಕುಂಕುಮ ಇಲ್ಲಿಗೂ ಮತ್ತು ಅಲ್ಲಿಗೂ ಕಂಪಲ್ಸರಿ ಪ್ರಿಫರ್ ಮಾಡ್ತೀನಿ. ಆ್ಯಕ್ಚುಲಿ ಅದು ಗುರುವಾರ, ಗೊತ್ತಿಲ್ಲ ಈ ವಿಡಿಯೋ ಯಾವಾಗ ಪೋಸ್ಟ್ ಮಾಡ್ತೀನಿ ಅಂತ. ಇನ್ನು ಡೈಲಿ ವ್ಲಾಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಇವತ್ತೇ ಪೋಸ್ಟ್ ಮಾಡಿ ಟ್ರೈ ಮಾಡ್ತೀನಿ. ಇದಕ್ಕೆ ಆಗಿಲ್ಲ ಅಂದರೆ ಬರ್ಕೊಬೇಡಿ. ನನಗೆ ಗೊತ್ತಿಲ್ಲ ಯಾವ ಥರ ವಿಡಿಯೋ ಕಂಟೆಂಟ್ ಕೊಡಬೇಕು ನಿಮ್ಮ ಮುಂದೆ ಅಂತ. ನನಗೆ ಏನು ಗೊತ್ತು ನನ್ನ ಪರ್ಸನಲ್ ಲೈಫಲ್ಲಿ ಏನು ನಡೀತಿದೆ, ಸೊ ಅದನ್ನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇದಿಲ್ದಂಗೆ ಇರೋ ಥರ ನನಗೆ ತೋರ್ಸೋಕ್ಕೆ ಇಷ್ಟ ಇಲ್ಲ. ಫೈನಲಿ ಡನ್. ನಾನು ಸ್ವಲ್ಪ ಕುಂಕುಮ ಮಾಡ್ಕೊಬೇಡ. ಇನ್ನೂ ಒಣಗಿಲ್ಲ, ಸೊ ನಾನು ತುಂಬ ಕುಂಕುಮ ಮಾಡಲ್ಲ. ತಲೆಗೆ ನೆಂದಿರೋ ತಲೆಗೆ ಕುಂಕುಮನ ಹಾಕಬಾರ್ದು ಬಿಕಾಸ್ ಡ್ಯಾಂಡ್ರಫ್ ಅವಾಗಲೇ ಜಾಸ್ತಿ ಆಗೋದು. ಆ್ಯಂಡ್ ದೆನ್ ಏರ್ ಫಾಲ್ ಜಾಸ್ತಿ ಆಗುತ್ತೆ. ಅದಕ್ಕೆ ಹಂಗಾಗಿ ಸ್ವಲ್ಪ ಮೇಲೆ ನನ್ನೊಂಥರ ಫ್ರೀಸಿ ಏಡ್ಸು, ತುಂಬ ಕರ್ಲು ಇಲ್ಲ, ತುಂಬ ಸ್ಟ್ರೈಟು ಇಲ್ಲ, ಎರಡು ಮಿಕ್ಸ್ ಆಗಿದೆ. ನಂಗೆ ಈ ಟೈಪ್ ಇಷ್ಟ ಇಲ್ಲ, ಬಟ್ ಏನದು ದೇವ್ರು ಕೊಟ್ಟಿರೋದೆಲ್ಲ, ದೇವ್ರು ಕೊಟ್ಟಿರೋದನ್ನ ಹಾಗೆ ಸ್ವೀಕರಿಸ್ಬೇಕು. ಫೈನಲಿ 8 ಕ್ಲಿಪ್ ಹಾಕ್ಬಿಡ್ತೀನಿ. ವೇಸ್ ಮೈ ಐ ಗಾಟ್ ಇಟ್. ದಿಸ್ ಇಸ್ ಮೈ ಓವರ್ ಆಲ್ ಮೇಕಪ್. ದಿಸ್ ಇಸ್ ಮೈ ಓವರ್ ಆಲ್ ಮೇಕಪ್. ಆ್ಯಂಡ್ ದೆನ್ ಫ್ರೆಂಡ್ಸ್, ನಿಮ್ಮ ಹತ್ರ ತುಂಬ ಮಾತಾಡೋಕ್ಕಿದೆ, ಬಟ್ ಮ್ಯಾಕ್ಸಿಮಮ್ ಒಂದು 15 ಮಿನಿಟ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ. ತುಂಬ ಲೆಂತ್ ಬೇಡ, ತುಂಬ ಬೋರಿಂಗಾಗೂ ಬೇಡ. ಸೊ ಓಕೆ, ವಿಡಿಯೋ ಕ್ಲಾರಿಟಿ ಇದೆ ಅಲ್ವಾ? ಆದಷ್ಟು ವಿಡಿಯೋ ಕ್ಲಾರಿಟಿ ಕೊಡೋಕೆ ಟ್ರೈ ಮಾಡ್ತೀನಿ. ಜಸ್ಟ್ ನಾನು ನಾರ್ಮಲ್ ರೆಡ್ಮಿ ಮೊಬೈಲ್ ಅದರಲ್ಲೇ ಶೂಟ್ ಮಾಡ್ತಿರೋದು. ಸೊ ಅದರ ಏನು ಎಕ್ಸ್ಟ್ರಾ ಕ್ಯಾಮ್ರಾಸ್ ಏನು ಯೂಸ್ ಮಾಡ್ತೀರಾ. ಓಕೆ ಫ್ರೆಂಡ್ಸ್, ನನ್ನ ಇಂಟ್ರೊಡಕ್ಷನ್, ನನ್ನ ಯೂಟ್ಯೂಬ್ ಜರ್ನಿ ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಐ ಆಮ್ ಫೀಲಿಂಗ್ ಸ್ವಲ್ಪ ನರ್ವಸ್ಸು ಇದೆ, ಎಕ್ಸೈಟ್ಮೆಂಟು ಅದಕ್ಕಿಂತ ಜಾಸ್ತಿನೇ ಇದೆ. ಡೈಲಿ ಏನು ಕಂಟೆಂಟ್ ಕೊಡಬೇಕು ಡೈಲಿ ಅನ್ನೋದು ಸ್ವಲ್ಪ ಕುತೂಹಲ, ಆತೃತೆ ಎಲ್ಲನೂ ಜಾಸ್ತಿ ಇದೆ. ಸೊ ಏನು ಹೇಳೋದು, ಆ್ಯಂಡ್ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ ಎಲ್ಲನೂ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬಟ್ ಇದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ನಿಮ್ಮ ಕಡೆಯಿಂದ ಸ್ವಲ್ಪ ರೆಸ್ಪಾನ್ಸ್ ಜಾಸ್ತಿ ಬಂದಾಗ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೇ ಮಾಡ್ತೀನಿ ಖಂಡಿತವಾಗಿ. ಯಾಕಂದರೆ ನನಗೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅನ್ನೋದು, ನಾನು ಓದಬೇಕಾದ್ರೆ ಮೊಬೈಲ್ ತೊಗೊಂಡಿದ್ದು. ಅದಕ್ಕಿಂತ ಮುಂಚೆ ನಾನು ಯಾವುದು ಮೊಬೈಲ್ ಯೂಸ್ ಮಾಡ್ತಿರ್ಲಿಲ್ಲ. ಆ ಮೊಬೈಲಲ್ಲಿ ಟಿಕ್ಟಾಕ್ ಗೊತ್ತಲ್ಲ ನಿಮ್ಗೆಲ್ರಿಗೂ, ಟಿಕ್ಟಾಕ್ ಮಾಡ್ತಿದ್ದೆ, ಸ್ವಲ್ಪ ಮಟ್ಟಿಗೆ ಮಾಡಿದ್ದೆ ಕೂಡ. ಒಂದು 30 to 40K ಇನ್ ಬಿಟ್ವೀನ್ ಫಾಲೋವರ್ಸ್ ಇದ್ದರು. ಅದಾದಮೇಲೆ ನಾನು ಮಾಡೋಕ್ಕೆ ಹೋಗಲಿಲ್ಲ. ಅಂದರೆ ಲೈಕ್ ಏನು ಇನ್ಸ್ಟಾಗ್ರಾಮ್ ಬಂತು, ಅದಾದಮೇಲೆ ಬ್ಯಾನ್ ಆದಮೇಲೆ ಇನ್ಸ್ಟಾಗ್ರಾಮ್ ಬಂತು. ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಪೋಸ್ಟ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಇದೇ ಇನ್ಸ್ಟಾಗ್ರಾಮ್ ID, ಬಟ್ ನಾನು ಪೋಸ್ಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಬಿಕಾಸ್ ಅದಾದಮೇಲೆ ನಾನು ಸ್ವಲ್ಪ ಕೆರಿಯರ್ ಬಗ್ಗೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ತೋರಿಸ್ದೆ, ಅದ್ರ ಕಡೆನೇ ಒಂದು ಫೋಕಸ್ಡಾಗಿದ್ದೆ. ಸೊ ಫೈನಲಿ ಅದೆಲ್ಲ ಕಂಪ್ಲೀಟೆಡ್, ಅದೆಲ್ಲ ಮುಗೀತು. ಆ್ಯಂಡ್ ದೆನ್ ನಾನೊಂದು ಈ ಕಾಲದ ಹೆಣ್ಮಕ್ಳಿಗೆ ಹೇಳಬೇಕು ಅಂದ್ಕೊತೀನಿ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇದೆ. ಸೊ ದಟ್ ನಿಮ್ಮ ಏನೋ ಇದರಲ್ಲೇ ಎಲ್ಲ ಎಜುಕೇಷನ್ ಅದು ಇದು ಎಲ್ಲ ಬ್ರೇಕ್ ಕೊಟ್ಟು ಬಂದುಬಿಡ್ತಾರೆ ಕೆಲವರು. ಏನಕ್ಕೆ ವೀಡಿಯೋಸ್ ಮಾಡಬೇಕು ಅಂತ. ಅದೊಂಥರ ಏನಾಗಿದೆ ಅಂದರೆ, ಅವ್ರು ಮಾಡ್ತಿದ್ದಾರೆ ನಾವ್ಯಾಕೆ ಮಾಡಬಾರ್ದು, ಇವ್ರು ಮಾಡ್ತಿದ್ದಾರೆ ನಾವ್ಯಾಕೆ ಮಾಡಬಾರ್ದು, ಅದು ಹಂಗಾಗ್ಬಿಟ್ಟಿದೆ. ಅಂದರೆ ಲೈಕ್ ನಾನು ಹಿಂಗೆ ಹೇಳ್ಬೇಕು ಅಂದ್ಕೊತಿದ್ದೀನಿ ಅಂದರೆ, ಅದೊಂಥರ ಹುಚ್ಚು ಅಂತಲೇ ಹೇಳ್ಬೋದು, ಆ ಥರ ಆಗೋಗ್ಬಿಟ್ಟಿದೆ. ಅದಕ್ಕೆ ಅವ್ರ ಎಜುಕೇಷನ್ನ ಗ್ಯಾಪ್ ಮಾಡ್ಕೊತಿದ್ದಾರೆ, ಅವ್ರ ಎಜುಕೇಷನ್ಗೆ ಬ್ರೇಕ್ ಕೊಡ್ತಿದ್ದಾರೆ. ಗೊತ್ತಿಲ್ಲ ಇದೆಲ್ಲ ಎಷ್ಟು ದಿನ ಇರುತ್ತೆ ಅಂತ, ಬಟ್ ಎಜುಕೇಷನ್ ಈಸ್ ಮೈನ್ ಥಿಂಗ್ ಆ್ಯಂಡ್ ದೆನ್ ಕೆರಿಯರ್ ಈಸ್ ಮೈನ್ ಥಿಂಗ್. ಫಸ್ಟ್ ಅದನ್ನು ಸೆಟ್ ಮಾಡ್ಕೊಳ್ಳಿ. ಅದನ್ನು ಸೆಟ್ ಮಾಡ್ಕೊತಿದ್ದಂಗೆ ಆಟೋಮೆಟಿಕ್ಕಾಗಿ ಇದು ಸೆಟ್ ಆಗುತ್ತೆ. ಆವಾಗ ನಿಮ್ಗೆ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಈ ಥರ ಮಾಡಬೇಕು ಅನ್ನೋದು. ಅದಕ್ಕಿಂತ ಮುಂಚೆ ನೀನು ಓದ್ದೇನೆ ಇದ್ದು, ಇಲ್ಲ ನಿಂದೇನಾದರೂ ಒಂದು ಸಮ್ ಡಿಗ್ರಿ ಇಲ್ಲದೆ ಇದ್ದರೆ ಕಾಲದಲ್ಲಿ ವೇಸ್ಟ್ ಅಂದರೆ ನೀವು ಹೇಳ್ಬೋದು ಕಮೆಂಟಲ್ಲಿ,
ಏನು ಓದದೇ ಇರೋರು ಕೂಡ ಯೂಟ್ಯೂಬ್ ಮೂಲಕ ಆಗಿರ್ಬೋದು, ಬೇರೆ ಬೇರೆ ಅಪ್ಲಿಕೇಶನ್ಸ್, ಬೇರೆ ಬೇರೆ ಏನೋ ಸೋಷಿಯಲ್ ಪ್ಲ್ಯಾಟ್ಫಾರ್ಮಿಂದ ತುಂಬಾ ಅರ್ನ್ ಮಾಡ್ತಿದ್ದಾರೆ. ನಮ್ಮ ಎಜುಕೇಷನ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆ ಒಂದು ಟೈಮಲ್ಲಿ ನಾವು ಏನು ರಿಗ್ರೆಟ್ ಮಾಡ್ಕೋಬೇಕಾಗುತ್ತೆ, ನಾನು ಓದಿದರೆ ಚೆನ್ನಾಗಿತ್ತು, ಬಟ್ ಆಗೋಗಿರೋ ಟೈಮ್ ಮತ್ತೆ ಬರಲ್ಲ ಅಲ್ವಾ. ಸೊ ನೀನು ಒಂದು ಏಜ್ ಅನ್ನೋದು ಕ್ರಾಸ್ ಆಗ್ತಿದ್ದಂಗೆ ನೀನು ಮತ್ತೆ ಎಜುಕೇಷನ್ನ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ನಿನ್ನ ಏಜ್ ಜೊತೆ ನಿನ್ನ ಎಜುಕೇಷನ್ ಕಂಪ್ಲೀಟ್ ಆದರೆ ಅದೊಂದು ಸ್ವಲ್ಪ ಕಂಫರ್ಟ್ ಅನಿಸುತ್ತೆ, ಅದೊಂದು ಸ್ವಲ್ಪ ಈಸಿ ಕೂಡ ಆಗುತ್ತೆ. ನೀನು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನೀನು ಕೆಲ್ಸಕ್ಕೆ ಹೋಗೋದು ಬಿಡೋದು ನೀನು ಬಿಟ್ಟಿದ್ದು. ಬಟ್ ಡಿಗ್ರಿ ಅನ್ನೋದು ಇದ್ದರೆ ಯಾವ ಟೈಮಲ್ಲಿ ಬೇಕಾದ್ರೂ ಇದು ನಿನ್ನ ಕೈ ಕೊಟ್ರು ಅದು ನಿನ್ನ ಕೈ ಹಿಡಿಯುತ್ತಲ್ವಾ. ಸೊ ಅದು ಹಂಗಾಗಿ ಇನ್ನೊಂದೇನೆಂದರೆ, ದಟ್ಟು ಮದುವೆ ಆಗಿರೋ ಹೆಣ್ಮಕ್ಳು ಮದುವೆ ಆಗಿದ ತಕ್ಷಣ ಎಜುಕೇಷನ್ನ ಡ್ರಾಪ್ ಮಾಡ್ತಿದ್ದಾರೆ. ಅದು ಯಾರ್ದು ತಪ್ಪು ಅಂತ ಗೊತ್ತಿಲ್ಲ, ಹುಡುಗಿರದೇ ತಪ್ಪು ಅಂತ ನನಗೆ ಗೊತ್ತಿಲ್ಲ, ಇಲ್ಲ ಮದುವೆ ಮಾಡ್ಕೊಂಡಿರೋರು ತಪ್ಪು ಅಂತ ನನಗೆ ಗೊತ್ತಿಲ್ಲ, ಡ್ರಾಪ್ ಮಾಡ್ತಿದ್ದಾರೆ. ಯಾಕೆ ಅಂತ ನನಗೆ ರೀಸನ್ಸ್ ಗೊತ್ತಿಲ್ಲ. ಮೋಸ್ಟ್ ಆಫ್ ದಿ ಪೀಪಲ್ 100ಅಲ್ಲಿ ಒಂದು 70 to 80 ಪೀಪಲ್ಸ್ ಆ ಥರ ಆಗ್ತಿದೆ. ದಟ್ಟು ಇನ್ನು ವಿಲೇಜ್ ಬ್ಯಾಕ್ಗ್ರೌಂಡ್, ಹಳ್ಳಿ ಕಡೆಯಿಂದ ಬಂದಿರೋರ್ಗಂತೂ ಇದು ಮದುವೆ ಆದಮೇಲೆ ಏನಕ್ಕೆ ಓದಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡಿರ್ತಾರೆ. ಸೊ ಅದು ಆ ಥರ ಇರಬೇಡಿ. ಪೇರೆಂಟ್ಸ್ ಆಗಲಿ, ಇಲ್ಲಾಂದರೆ ಮದರ್ ಇಲ್ಲ, ಅತ್ತೆ ಮಾವ ಗಂಡ, ಯಾರೂ ಆ ಥರ ಮೈಂಡ್ ಸೆಟ್ಟಲ್ಲಿ ಇರಬೇಡಿ. ಹುಡುಗಿರು ಕೂಡ ಇಂಡಿಪೆಂಡೆಂಟ್ ಆಗಿರಬೇಕು. ಅವರು ಎಲ್ಲದಕ್ಕೂ ಡಿಪೆಂಡೆಂಟೇ ಆಗಿರೋಕ್ಕಾಗಲ್ಲ. ಡಿಪೆಂಡೆಂಟೇ ಆಗಿರಬೇಕು, ಬಿಕಾಸ್ ಗಂಡ ಅಂದಮೇಲೆ ಡಿಪೆಂಡೆಂಟ್ ಆಗಿರಬೇಕು. ಬಟ್ ಕೆಲವೊಂದು ಟೈಮಲ್ಲಿ ಇಂಡಿಪೆಂಡೆಂಟ್ ಆಗಿರೋದು ತುಂಬ ಮುಖ್ಯ ಆಗುತ್ತೆ. ಎಲ್ಲ ಟೈಮಲ್ಲೂ ಡಿಪೆಂಡ್ ಆಗೋಕ್ಕಾಗಲ್ಲ. ಹಂಗಾಗಿ ಇನ್ನೊಂದೇನಪ್ಪ ಅಂದರೆ, ನನ್ನ ಲೈಫಲ್ಲಿ ಕೂಡ ಅದೇನೆ ಗೊತ್ತಿಲ್ಲ. ಸುಮಾರು ಜನ ಹೇಳ್ತಾರೆ, ಸುಮಾರು ಜನ ಗಂಡಂದಿರ ಅಚೀವ್ಮೆಂಟ್ಸ್ ಮೇಲೆ ಅಚೀವ್ಮೆಂಟ್ಸ್ ಹಿಂದೆ ಹೆಂಡ್ತಿರ ಪಾತ್ರ ತುಂಬಾ ಇರುತ್ತೆ ಅಂತ, ಹೆಂಡ್ತಿರ ಏನೋ ಪುಷ್ಗಳು ತುಂಬಾ ಇರುತ್ತೆ ಅಂತ. ದಟ್ಸ್ ಟ್ರೂ, ದಟ್ಸ್ 100% ನಿಜ. ಈ ಕಾಲದಲ್ಲಿ ಹೆಣ್ಮಕ್ಳು, ದಟ್ಟು ಮದುವೆ ಆಗಿರೋ ಹೆಣ್ಮಕ್ಳು ತುಂಬಾ ಗಂಡಂದಿರಿಗೆ ಸಪೋರ್ಟಿವ್ ಆಗಿದ್ದಾರೆ. ಅವ್ರ ಮಕ್ಳು ನೋಡ್ಕೊತ, ಮನೆ ನೋಡ್ಕೊತ, ಫ್ಯಾಮಿಲಿನ ರನ್ ಮಾಡ್ಕೊತ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅದೇ ರೀತಿಯಾಗಿ ತುಂಬ ಗಂಡಂದಿರು ಕೂಡ ಅವ್ರ ಹೆಂಡತಿಯರಿಗೆ ಸಪೋರ್ಟ್ ಆಗಿದ್ದಾರೆ. ಅದು ನನ್ನ ಗಂಡನ ಬಗ್ಗೆ ಪ್ರೌಡಾಗಿ ಹೇಳ್ಕೊತೀನಿ ಇವತ್ತು. ಈಸ್ ಮೈ ಬ್ಯಾಕ್ ಬೋನ್ ಅಂತ. ಒನ್ಸ್ ನನ್ನ ಪೇರೆಂಟ್ ಇನ್ನು ಮದುವೆ ಮಾಡಬೇಕು, ಏನೋ ಇವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಡಿಸೈಡ್ ಆದಮೇಲೆ, ನಾನು ಓದಿಸಿದ್ದಾಗಲಿ ಓದೊಂದೇ ಅಲ್ಲ, ಪ್ರತಿಯೊಂದರಲ್ಲೂ ನಾನಿದ್ದೀನಿ, ನೀನು ಏನೇ ಮಾಡು ನಾನಿದ್ದೀನಿ ಅನ್ನೋ ಒಂದು ಖುಷಿ ಇದೆಯಲ್ಲ, ಅದು ನಿಮ್ಮನ್ನ ಎಲ್ಕೋ ಕರ್ಕೊಂಡು ಹೋಗುತ್ತೆ. ಬಟ್ ಫೋಕಸ್ಡ್ ಆಗಿರಬೇಕು, ಕೆಟ್ಟ ದಾರಿಲಿ ಹೋಗಬಾರ್ದು. ಅದೊಂದೇ. ಇವತ್ತು ನಾನು ಏನೆಲ್ಲ ನನ್ನ ಜೀವನದಲ್ಲಿ ಸಾಧಿಸಿದ್ದೀನಿ ಅಂದರೂ ಕೂಡ ಅದು ನನ್ನ ಪೇರೆಂಟ್ಸು, ಅದಾಗ್ತಿದ್ದಂಗೆ ನನ್ನ ಗಂಡ ಮತ್ತು ಅದ್ರ ಜೊತೆ ನಮ್ಮ ಅತ್ತೆ ಮಾವ. ವೈ? ಬಿಕಾಸ್ ಅವರು ಕೂಡ ಒಂದು ಸೆಕೆಂಡ್ ಪೇರೆಂಟ್ ಆಗಿ ನಿಂತು ಅಪ್ಪ ಅಮ್ಮ ಆಗ್ತಿದ್ದಂಗೆ, ನನ್ನ ವಿಚಾರದಲ್ಲಿ ನನ್ನ ಅಜ್ಜಿ ನನ್ನ ಅಮ್ಮ ಆಗ್ತಿದ್ದಂಗೆ ನಮ್ಮ ಅತ್ತೆ ಮಾವ ಆ ಸ್ಥಾನಕ್ಕೆ ಬಂದರು. ನನ್ನ ಗಂಡ ಅದೆಲ್ಲದಕ್ಕೂ ಮೀರಿದ್ದು. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಲೈಫ್ ಜರ್ನಿ. ಆ್ಯಂಡ್ ಲೈಫ್ ಜರ್ನಿ ಅಂದರೆ ಕಂಪ್ಲೀಟ್ ಲೈಫ್ ಜರ್ನಿ ಅಲ್ಲ, ಇದೊಂದು ಸಣ್ಣ ಪೋರ್ಷನ್ ನನ್ನ ಲೈಫ್ ಜರ್ನಿ ಒಳಗಡೆ. ಇನ್ನೇನು ಫ್ರೆಂಡ್ಸ್, ಇನ್ನೇನು ಹೇಳೋಕ್ಕಿಲ್ಲ. ಅದೇ ನನಗೆ ಗೊತ್ತಿಲ್ಲ ಯಾವ ಥರ ವೀಡಿಯೋಸ್ ಮಾಡಬೇಕು, ಯಾವ ಕಂಟೆಂಟಲ್ಲಿ ಮಾಡಬೇಕು ಅಂತ. ನೀವು ಕೊಡೋ ಸಪೋರ್ಟು ನನಗೆ ತುಂಬಾ ಮುಖ್ಯ ಆಗಿರುತ್ತೆ. ನನಗೆ ಯೂಟ್ಯೂಬ್ ಮಾಡಬೇಕು ಅನ್ನೋದು ನಾನು ಇಂಜಿನಿಯರಿಂಗ್ ಫಸ್ಟ್ ಇಯರಲ್ಲಿ ಇದ್ದಾಗಲೇ ನನಗೆ ಅನ್ನಿಸ್ತು. ಬಟ್ ಕಂಟೆಂಟ್ ಸಿಗ್ತಾ ಇರಲಿಲ್ಲ. ನಾನು ಡೈಲಿ ಕಾಲೇಜ್ಗೆ ಹೋಗಬೇಕು, ಬರಬೇಕು, ಅವರ್ಸ್ ಮಾಡಬೇಕು. ನನಗೆ ಅದಲ್ಲದೆ ನಮ್ಮ ಮನೇಲಿ ಪರ್ಟಿಕ್ಯುಲರ್ ಕೆಲಸ ಮಾಡಬೇಕು ಅಂತಲ್ಲ, ಜಾಸ್ತಿ ಕೆಲಸ ಇರುತ್ತೆ, ಬೋರ್ಡನ್ ಇರುತ್ತೆ, ಅದಕ್ಕೋಸ್ಕರ ಟೈಮ್ ಸಿಗ್ತಾ ಇಲ್ಲ ಅಂತ ಅಲ್ಲ. ಎಜುಕೇಷ್ನಲ್ಲಾಗಿ ನಾನು ತುಂಬ ಫೋಕಸ್ಡ್ ಆಗಿದ್ದೆ. ಪ್ರತಿಯೊಂದು ಹೆಜ್ಜೆನೂ ನನಗೆ ಯಾವುದೂ ಇನ್ಕಂಪ್ಲೀಟ್ ಮಾಡೋಕ್ಕೆ ಇಷ್ಟ ಇರ್ತಿರ್ಲಿಲ್ಲ ನನಗೆ. ಸೊ ಫೈನಲಿ ನನ್ನ ಇಂಜಿನಿಯರಿಂಗ್ 4 years ಜರ್ನಿ ಕಂಪ್ಲೀಟೆಡ್. ಅದಾಗ್ತಿದ್ದಂಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ, ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಆ್ಯಂಡ್ ಈ ವಿಡಿಯೋದಲ್ಲಿ ಇಫ್ ಪಾಸಿಬಲ್ ಆದರೆ ನನ್ನ ವ್ಯಾಲೆಂಟೈನ್ನ ನಿಮಗೆ ಪರಿಚಯ ಮಾಡ್ತೀನಿ, ಲೈಫ್ ಟೈಮ್ ಪಾರ್ಟ್ನರ್ನ, ಅಂದರೆ ನಮ್ಮ ಹಸ್ಬೆಂಡ್ನ ಪರಿಚಯ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಫ್ಯಾಮಿಲಿ ಪೀಪಲ್ಸ್ ಎಲ್ಲನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಓಕೆ ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ನನಗೆ ಇದೇ ಥರ ಬೇಕು. ನಾನು ಇದಕ್ಕಿಂತ ಮುಂಚೆ ಆಲ್ರೆಡಿ ಸ್ವಲ್ಪ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಸುಮ್ಮನೆ, ಯಾಕೆಂದರೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ನಾನು ಇಂಜಿನಿಯರಿಂಗ್ ಫಸ್ಟ್ ಇಯರಲ್ಲೇ ಅಂದ್ಕೊಂಡಿದ್ದೆ ಅಲ್ವಾ. ಸೊ ಹಂಗಾಗಿ ಚಾನಲ್ನ ಸುಮ್ಮನೆ ಖಾಲಿಯಾಗಿ ಬಿಡಬಾರ್ದು ಅಂತ ಅಪ್ಲೋಡ್ ಮಾಡಿದ್ದೀನಿ. ಜಸ್ಟ್ 180 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ.
ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅನ್ನೋದ ದಯವಿಟ್ಟು ಹೇಳಿ. ನಾನು ಸ್ವಲ್ಪನೂ ಹೆಸಿಟೇಟ್ ಮಾಡ್ಕೊಳಲ್ಲ. ನಿಜವಾಗ್ಲೂ ನಾನು ಆದಷ್ಟು ಎಲ್ಲ ಥರ ವೀಡಿಯೋಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೇ, ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್, ಸಿ ಯು. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಟ್ಲೀಸ್ಟ್ ನನಗೆ ಈ ವಿಡಿಯೋಗೆ ಒಂದು ಜಾಸ್ತಿ ಬೇಡ, 100 ವ್ಯೂಸ್ ಆದರೂ ಬೇಕು. 100 ವ್ಯೂಸ್ ಬೇಕು. ನಾನು ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತೀನಿ. ಪ್ಲೀಸ್ 100 ವ್ಯೂಸ್ ಬಂದಿದೆ ಅಂದ್ರೂ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಬಾಯ್.